ಕೆಲವೇ ನಿಮಿಷಗಳಲ್ಲಿ ಯುದ್ಧವು ಮೊದಲಾಯಿತು. ಇಂದು ಭೀಷ್ಮನಿಗೆ ಬೆಂಗಾವಲಾಗಿ ದ್ರೋಣ, ಜಯದ್ರಥ, ಪುರುಮಿತ್ರ, ವಿಕರ್ಣ ಹಾಗೂ ಶಕುನಿ ಬಂದಿದ್ದರು. ಅವರನ್ನೆದುರಿಸಿದವರು ಭೀಮ, ಸಾತ್ಯಕಿ, ಘಟೋತ್ಕಚ ಹಾಗೂ ದ್ರೌಪದಿಯ ಮಕ್ಕಳು. ರಥಗಳೊಂದಿಗೆ ದುರ್ಯೋಧನನು, ಘಟೋತ್ಕಚನು ಮುತ್ತಿದನು. ಭೀಷ್ಮನು ಕಾಲಯಮನಂತೆ ಕಾಡುತ್ತಿದ್ದನು. ಇದನ್ನು ಗಮನಿಸಿದ ಅರ್ಜುನನು ಅವನಿದ್ದಲ್ಲಿಗೆ ಹೋದನು. ಕೋಪಗೊಂಡ ಕೌರವರು ಘೋರವಾಗಿ ಯುದ್ಧ ಮಾಡಿದರು. ಶಕುನಿಯು ಸಾತ್ಯಕಿಯ ರಥವನ್ನು ನಾಶಪಡಿಸಲು ಅವನು ಅಭಿಮನ್ಯುವಿನ ರಥಕ್ಕೆ ನೆಗೆದು ಯುದ್ಧವನ್ನು ಮುಂದುವರೆಸಿದನು. ಭೀಷ್ಮದ್ರೋಣರು ಈಗ ಯುಧಿಷ್ಠಿರನ ಗಜ ಸೈನ್ಯದೆಡೆಗೆ ತೆರಳಿದರು. ಮಾದ್ರೀತನಯರು ಅಲ್ಲಿ ಅವನಿಗೆ ಬೆಂಬಲವಾಗಿ ನಿಂತರು. ರಣರಂಗದ ಅನೇಕ ಭಾಗಗಳಲ್ಲಿ ಒಟ್ಟಿಗೆ ಯುದ್ಧವು ನಡೆಯುತ್ತಿದ್ದವು. ಇಂದು ಘಟೋತ್ಕಚನ ಶೌರ್ಯವನ್ನು ನೋಡಬಹುದಾಗಿದ್ದಿತು. ತಂದೆಗಿಂತಲೂ ಮಿಗಿಲಾಗಿ ಹೋರಾಡುತ್ತಾ ಅವನು ಕೌರವ ಸೈನ್ಯವನ್ನು ನಿರ್ನಾಮ ಮಾಡಿ ದುರ್ಯೋಧನನನ್ನು ಎದುರಿಸಿ ನಿಂತನು. ಅವನ ಜೊತೆಗೆ ಭೀಮನು ಬಂದು ಸೇರಲು ದುರ್ಯೋಧನನು ಮೂರ್ಛಿತನಾದನು. ದುರ್ಯೋಧನನ ಸಾರಥಿಯು ಮೌನವಾಗಿ ರಥವನ್ನೇ ರಣರಂಗದಿಂದ ದೂರಕ್ಕೆ ಸಾಗಿಸಿಕೊಂಡು ಹೋದನು. ಈಗ ಭೀಷ್ಮದ್ರೋಣರು ಭೀಮನ ಮೇಲೆ ಬೀಳಲು ಸಾತ್ಯಕಿಯು ಅವನ ನೆರವಿಗೆ ಬಂದರು. ಅಷ್ಟರಲ್ಲಿ ಮೂರ್ಛೆಯಿಂದ ಮೇಲೆದ್ದ ದುರ್ಯೋಧನನು ಅಲ್ಲಿಗೆ ಬಂದು ಭೀಮನು ನಾಶ ಮಾಡಿದ್ದ ಸೈನ್ಯ ನಾಶವನ್ನು ನೋಡಿದನು. ಭಯದಿಂದ ಭೀಷ್ಮನ ಬಳಿಗೆ ಬಂದ ದುರ್ಯೋಧನನು, ಅಜ್ಜ, ನೀನಿರುವಾಗ ಹೀಗಾಗಬಾರದು. ದ್ರೋಣ, ಅಶ್ವತ್ಥಾಮ ಬದುಕಿರುವಾಗಲೇ ನನ್ನ ಸೈನ್ಯ ಸೋಲುತ್ತದೆ ಎಂದರೆ ಪಾಂಡವರು ನಿಮಗಿಂತ ಶೂರರೇನಲ್ಲ. ಇದಕ್ಕೆ ಕಾರಣ ಊಹಿಸಬಲ್ಲೆ. ನಿಮಗೆಲ್ಲ ಪಾಂಡವರು ಪ್ರೀತಿಪಾತ್ರರು. ಅವರ ಕಡೆಯೇ ನಿಮ್ಮ ಪಕ್ಷಪಾತ. ಅದಕ್ಕೇನೇ ಹೀಗೆ ಸೈನ್ಯವು ನಾಶವಾಗುವುದನ್ನು ನೀವು ಸಹಿಸಿಕೊಂಡಿರುವಿರಿ. ಯುದ್ಧ ಮಾಡುವುದಕ್ಕೆ ಮನಸ್ಸಿಲ್ಲವೆಂದು ನೀವುಗಳು ಮೊದಲೇ ಹೇಳಬೇಕಾಗಿತ್ತು. ಈಗಲೂ ನನ್ನನ್ನು ತೊರೆಯುವುದೇ ನಿಮ್ಮ ಧೋರಣೆಯಾದರೆ ಹೇಳಿಬಿಡಿ. ನಾನು ರಾಧೆಯನನ್ನು ಹೋರಾಡಲು ಕರೆಯುವೆ. ನಿಮ್ಮ ಹೃದಯದಲ್ಲಿ ನನ್ನ ಮೇಲೇನಾದರೂ ಪ್ರೀತಿ ಇದ್ದರೆ ಮನಸ್ಸಿಟ್ಟು ಹೋರಾಡಿ ಶತ್ರುವನ್ನು ನಾಶಪಡಿಸಿರಿ ಎಂದನು. ತನ್ನ ಬಾಣಗಳಿಗಿಂತಲೂ ಹರಿತವಾಗಿದ್ದ ರಾಜನ ಮಾತು ಕೇಳಿದ ಭೀಷ್ಮನು ನಕ್ಕು, ಮಗು, ಕಳೆದ ಎಷ್ಟೋ ಕಾಲದಿಂದ ನಾನು ಹೇಳುತ್ತಿದ್ದೆನಲ್ಲವೇ, ಪಾಂಡವರು ದುರ್ಜಯರೆಂದು. ಇಂದ್ರನೇ ಅವರೆದುರಿಗೆ ನಿಲ್ಲಲಾರನು. ಆದರೆ ನೀನು ಕೇಳಲಿಲ್ಲ. ನಾವು ನಿನ್ನ ಮೇಲಿನ ಪ್ರೀತಿಯಿಂದಲೇ ನಿನ್ನ ಕಡೆಗೆ ಯುದ್ಧ ಮಾಡಲು ಬಂದಿರುವುದು. ನಮಗೂ ವಯಸ್ಸಾಯಿತು. ಸಾಧ್ಯವಾದಷ್ಟು ಯುದ್ಧ ಮಾಡುತ್ತೇವೆ. ನೋಡುತ್ತಿರು, ನಾನೀಗ ಹಿಂದೆಂದೂ ಇಲ್ಲದಷ್ಟು ರಭಸದಿಂದ ಆ ಶತ್ರು ಸೈನ್ಯವನ್ನು ಧ್ವಂಸ ಮಾಡುವೆ ಎಂದವನೇ ಮಾವುತನಿಂದ ಕ್ರೂರವಾಗಿ ತಿವಿಯಲ್ಪಟ್ಟ ಆನೆಯಂತೆ ಪಾಂಡವ ಸೈನ್ಯದ ಮೇಲೆ ನುಗ್ಗಿದನು. ಭೀಷ್ಮರು ಊದಿದ ಘನಘೋರವಾದ ಶಂಖನಾದವು ಅಜ್ಜನಿಗೆ ಸಿಟ್ಟು ಬಂದಿದೆ ಎಂದು ಕೂಡಲೇ ಪಾಂಡವರಿಗೆ ತಿಳಿಯಿತು. ಇದುವರೆಗೆ ಜಯದಿಂದ ಮೈಮರೆತಿದ್ದ ಅವರು ಇದೀಗ ಭಯಪಡುವಂತಾಯಿತು. ಈ ಪರಿಸ್ಥಿತಿಯನ್ನು ನೋಡಿದ ಕೃಷ್ಣನು, ಅರ್ಜುನ, ನಿನ್ನ ಮಾತನ್ನು ನೀನು ಉಳಿಸಿಕೊಳ್ಳಬೇಕಾದ ಸಮಯ ಬಂದಿದೆ. ಭೀಷ್ಮ ದ್ರೋಣರಿಂದ ನಡೆಸಲ್ಪಡುವ ಕೌರವ ಸೈನ್ಯವನ್ನು ನಾಶ ಮಾಡುವೆನೆಂದು ರಾಜರುಗಳ ಮಧ್ಯೆ ನೀನು ಹೇಳಿದ್ದೀಯಲ್ಲವೇ, ಆ ಮಾತನ್ನು ಉಳಿಸಿಕೊ. ಭೀಷ್ಮನು ನಿನ್ನ ಅಜ್ಜ ಎಂಬ ದೌರ್ಬಲ್ಯಕ್ಕೆ ಒಳಗಾಗಬೇಡ. ನಮ್ಮ ಸೈನ್ಯ ಹೇಗೆ ಪ್ರತಿ ನಿಮಿಷವೂ ಸೂರ್ಯನೆದುರಿನ ಮಂಜಿನಂತೆ ನಾಶವಾಗುತ್ತಿದೆ ನೋಡು. ಸೈನಿಕರ ಮೇಲೆ ಕರುಣೆ ಇಲ್ಲವೇ ಎನ್ನಲು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.